ನೀವು ಟಾಯ್ಲೆಟ್ಗೆ ಹೋಗಿ ಬಂದ ತಕ್ಷಣ ಟಾಯ್ಲೆಟ್ ಜಾಗ ತುಂಬ ಉರಿಯುತ್ತೆ, ತುಂಬ ನೋವಾಗುತ್ತೆ ಅಂದರೆ ಈ ವಿಡಿಯೋ ನಿಮಗೆ. ಸೊ ಇವಾಗ ಬೇಸಿಕಲಿ ಏನಾಗಿದೆ ಅಂದರೆ ನಿಮ್ಮ ಟಾಯ್ಲೆಟ್ ಜಾಗ ಏನಾಗಿದೆ, ಅಲ್ಲೊಂದು ಚಿಕ್ಕ ಗಾಯ ಆಗಿದೆ. ಆ ಗಾಯ ಏನಕ್ಕಾಗಿದೆ? ಆ ಗಾಯ ನಿಮ್ಮ ಟಾಯ್ಲೆಟ್ ಏನಿದೆ ಅಲ್ವಾ, ಆ ಟಾಯ್ಲೆಟಿಂದನೇ ಗಾಯ ಆಗಿದೆ. ಸೊ ಟಾಯ್ಲೆಟಿಂದ ಯಾಕೆ ಗಾಯ ಆಗುತ್ತೆ? ಟಾಯ್ಲೆಟ್ ಏನಿರುತ್ತೆ ಅದು ಮೆತ್ತಗಿರಬೇಕು, ಸಾಫ್ಟಾಗಿರಬೇಕು, ಆರಾಮಾಗಿ ಟಾಯ್ಲೆಟ್ ಜಾಗದಿಂದ ಹೊರಗಡೆ ಬರಬೇಕು. ಅದೇ ಟಾಯ್ಲೆಟು ಮೆತ್ತಗಿರ್ದೇ ಗಟ್ಟಿಯಾಗಿ ಕಲ್ಲು ಥರ ಆಗ್ತಿದ್ರೆ ಆ ಕಲ್ಲೇನು ಮಾಡುತ್ತೆ, ನಿಮ್ಮ ಟಾಯ್ಲೆಟ್ ಜಾಗನ ನಿಧಾನಕ್ಕೆ ಸೀಳೋಕೆ ಸ್ಟಾರ್ಟ್ ಮಾಡುತ್ತೆ. ಇದು ಸೀಳಿ ಮ್ಯೂಕಸ್ ಲೇಯರಿಂದ ಕೆಳಗಡೆ ಲೇಯರ್ ಡೀಪ್ ಹೋಗ್ತಾ ಆ ಜಾಗ ಏನಾಗುತ್ತೆ, ಗಾಯ ಆಗ ಸ್ಟಾರ್ಟ್ ಆಗುತ್ತೆ. ಈ ಗಾಯ ತುಂಬ ದಿನದಿಂದ ಇದ್ದಿದ್ರೆ ಅದಕ್ಕೆ ನಾವು ಕ್ರಾನಿಕ್ ಫಿಶರ್ ಅಂತ ಅಂತೀವಿ. ಬೇಗ ಇವಾಗ ರೀಸೆಂಟ್ ಆಗಿದ್ರೆ ಅದು ಅಕ್ಯೂಟ್ ಫಿಶರ್ ಏನೇನೋ ಅಂತ ಅಂತೀವಿ. ಇವಾಗ ಈ ಜಾಗದಿಂದ ಏನಾದರೂ ರಕ್ತ ಬರೋ ಸ್ಟಾರ್ಟ್ ಆಗಿದೆ ಅಂದರೆ ಅದು ನಿಮ್ಮ ಏನು ಫಿಶರ್ ಅನ್ನೋದು ತುಂಬ ಡೀಪಾಗಿ ಹೋಗಿದೆ. ಇವಾಗ ಡಾಕ್ಟರ್ ಹತ್ರ ಹೋಗಿ ನೀವು ಭೇಟಿ ಆಗಬೇಕು ಅಂತ ಅವಶ್ಯಕತೆ ಇದೆ. ಸೊ ನಾವು ಏನು ಮಾಡಬೇಕು ಸರ್? ಏನು ಮಾಡಬೇಕು ಅಂದರೆ ಇಷ್ಟೆಲ್ಲದರಲ್ಲಿ ವಿಲನ್ನು ನಿಮ್ಮ ಟಾಯ್ಲೆಟ್. ಸೊ ನಿಮ್ಮ ಟಾಯ್ಲೆಟ್ ಮೆತ್ತಗಾದರೆ ನಿಮಗೆ ಬೇರೆ ತೊಂದರೆ ಬರೋಕ್ಕೆ ಸಾಧ್ಯ ಇಲ್ಲ. ಯೂಶ್ವಲಿ ಫಿಶರಿನೇನೋ ಆ ಟಾಯ್ಲೆಟ್ ಜಾಗದಲ್ಲಿ ಯಾರಾದರೂ ಫೋರ್ಸ್ಫುಲ್ಲಿ ಏನಾದರೂ ಬರ್ತಾಯಿದ್ರೆ ಇಲ್ಲ ಹಾಕ್ತಾಯಿದ್ರೆ ಆಗುತ್ತೆ. ಯೂಶ್ವಲಿ ಈ ಗೇಗಳಲ್ಲಿ ಹೋಮೋಸೆಕ್ಷಲ್ಸಲ್ಲಿ ಫಿಶರಿನೇನೋ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ಯಾರು ಏನಲ್ ಕೆನಾಲಿಂದ ಯಾರು ಸಂಭೋಗ ಮಾಡ್ತಾರೆ ಅವ್ರಿಗೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವ್ರು ಏನು ಮಾಡಬೇಕು, ಅವರು ಆ ಜಾಗಕ್ಕೆ ಲುಬ್ರಿಕೇಷನ್ ಹಚ್ಕೊಂಡು ಸಂಭೋಗ ಮಾಡಬೇಕು. ಮತ್ತು ಈ ಟಾಯ್ಲೆಟಿಂದ ಯಾರಿಗೆ ಫಿಶರಿನೇನೋ ತೊಂದರೆ ಆಗ್ತಿದೆ ಅವರು ತಮ್ಮ ಟಾಯ್ಲೆಟ್ನ ನೀಟಾಗಿ ಕ್ಲೀನಾಗಿ ಮೆತ್ತಗಾಗಿ ಹೋಗಿ ನೋಡ್ಕೋಬೇಕು. ಅದನ್ನು ಏನು ಮಾಡಬೇಕು ಅಂದರೆ ಡಯಟಲ್ಲಿ ಸರಿ ಮಾಡ್ಕೋಬೇಕು. ಸಿಂಪಲ್ ಸೊಲ್ಯೂಷನ್ ಅಂದರೆ ಒಂದು ಗ್ಲಾಸ್ ಹಾಲಲ್ಲಿ ದಿನ ರಾತ್ರಿ 2 ಚಮಚ ತುಪ್ಪ ತೊಗೊಳ್ಳಿ. ಅದಾದಮೇಲೆ 2 ಬಾಳೆಹಣ್ಣು ತಿನ್ನಿ. ಇದರಿಂದ ಏನಾಗುತ್ತೆ, ಒಂದೇ ದಿವಸಕ್ಕೆ ಆರಾಮಾಗಲ್ಲ, ತುಂಬ ದಿನ ತೊಗೊಳುತ್ತೆ. ಅದಾದಮೇಲೆ ಟಾಯ್ಲೆಟ್ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಸರ್ ಇದರಿಂದ ಆಗ್ತಿಲ್ಲ ನಮಗೆ ಡಯಟಿಂದ ಅಂತ ಅಂದರೆ ನೀವೇನು ಮಾಡಬೇಕು, ಡಾಕ್ಟ್ರನ್ನ ಹೋಗಿ ಭೇಟಿ ಆಗಬೇಕು, ಚೆಕಪ್ ಮಾಡಿಸ್ಕೋಬೇಕು. ಚೆಕಪ್ ಮಾಡಿಸ್ಕೊಂಡು ಆ ಜಾಗದಲ್ಲಿ ಗಾಯ ಇದ್ದರೆ ಅವರು ಟಾಯ್ಲೆಟ್ನ ಸಾಫ್ಟ್ ಆಗೋಗಿ ಮೆಡಿಸಿನ್ಸ್ ಕೊಡ್ತಾರೆ. ಮತ್ತು ಆಯಿಂಟ್ಮೆಂಟ್ ಹಚ್ಕೊಳ್ಳೋಕ್ಕೆ ಟಾಯ್ಲೆಟಲ್ಲಿ ಒಂದು ಜಾಗ ಕೊಡ್ತಾರೆ. ಜೊತೆಗೆ ನಿಮ್ಮ ಊಟದಲ್ಲಿ ಮೈದಾ ಮತ್ತು ಗೋಧಿ ಮತ್ತು ಈ ಚಿಕನ್ ಮಟನ್ ಏನಿರುತ್ತಲ್ವ ಅದನ್ನ ರಾತ್ರಿ ಹೊತ್ತು ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ಯೂಶ್ವಲಿ 8 ಗಂಟೆ ಒಳಗಡೆ ಊಟ ಮಾಡಿ. ಮತ್ತು ಆದಷ್ಟು ಜಾಸ್ತಿ ನೀರು ಕುಡೀರಿ. ಇವೆಲ್ಲ ಟಿಪ್ಸ್ ಫಾಲೋ ಮಾಡಿ, ನಿಮಗೆ ಆಗಿರೋ ತೊಂದರೆ ಕಡಿಮೆ ಆಗುತ್ತೆ. ಧನ್ಯವಾದ.